ಎಲ್ರಿಗೂ ನಮಸ್ಕಾರ. ನಾವೇನೋ ಒಂದು ಸುಮಾರು ದಿನಗಳ ಮುಂಚೆ ಈ ಹುಣಸಮಾಳಿ ಸರ್ವಿಸ್ ರೋಡಲ್ಲಿ ಈ ನೀರು ಕಟ್ಕೊಂಡು ಈ ನೀರು ಮೋರಿ ನೀರು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಆಗ್ತಿರೋ ಸಮಸ್ಯೆ ಏನು ಗೊತ್ತಾ, ನಾವು ಇದನ್ನು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಅಥಾರಿಟೀಸ್ ಹತ್ರ ಮಾತಾಡಿಕೊಂಡು ಆ್ಯಕ್ಚುಲ್ ಪ್ರಾಬ್ಲಮ್ ತಿಳ್ಕೊಂಡ್ವಿ. ಇಲ್ಲಿ ನಾವು ಮೋರಿ ನೀರು ಬರ್ತಾಯಿದೆ, ನಮ್ಮ ಮೋರಿಗೆ ನೀರು ಬರ್ತಾಯಿದೆ ಅಂತ ನಾವು ಪುರಸಭೆಯವ್ರನ್ನ ಬೈಕೊಂಡು ಹೈವೇ ಅವ್ರನ್ನ ಬೈಕೊಂಡಿದ್ದೀವಿ. ಆದರೆ ಇಲ್ಲಿ ಆ್ಯಕ್ಚುಲ್ ಸಮಸ್ಯೆ ಏನು ಗೊತ್ತಾ, ಇಲ್ಲೇನು ನೀವು ಮೋರಿ ನೋಡ್ತಾ ಇದ್ದೀರಾ, ಇದು ಮೋರಿ ಹುಣಸಮಾಳಿಯಿಂದ ಬರುತ್ತೆ. ಬಂದು ಇಲ್ಲಿ ಸೆಂಟ್ರಲ್ ಒಂದು ಚೇಂಬರ್ ಮಾಡಿದ್ದಾರೆ, ಏನು ನಿಮ್ಗೆ ತೋರಿಸಿದ್ನಲ್ಲ ಮೊನ್ನೆ, ಆ ಚೇಂಬರ್ ಮಾಡಿದ್ದಾರೆ. ಆ ಚೇಂಬರ್ ಮುಖಾಂತರ ಮತ್ತೆ ಆ ಮೋರಿಗೆ ಕನೆಕ್ಟ್ ಆಗುತ್ತೆ, ಮತ್ತು ಆ ಮೋರಿಯಲ್ಲಿ ಆ ಲೈನ್ಗೆ ಹೋಗುತ್ತೆ ನೀರು. ಆದರೆ ಇಲ್ಲಿ ಸಮಸ್ಯೆ ಏನು ಗೊತ್ತಾ, ಕಸಾನ ಮೋರಿಗಳಲ್ಲಿ ಆಗ್ತಾಯಿದ್ದಾರೆ, ಅದರಿಂದ ಬ್ಲಾಕ್ ಆಗ್ತಾಯಿದೆ. ಅವನು ಇನ್ನೊಂದು ಮೇಜರ್ ಇಶ್ಯೂ ತೋರಿಸ್ತೀನಿ. ಇದನ್ನು ತಿಳ್ಕೊಂಡಾಗ ನಾವು ಜಸ್ಟ್ ಸುಮ್ಮನೆ ಬ್ಲೇಮ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತು. ಅದಕ್ಕೆ NHAI ಅವರು ಒಂದು ಆಲ್ಟರ್ನೇಟಿವ್ ಆಗಿ ಆ ಕಡೆ ಆ ಬ್ರಿಡ್ಜ್ ಆ ಕಡೆ ಏನಿದೆ ಆ ಪೆಟ್ರೋಲ್ ಬಂಕ್ ಮುಂದೆಗಡೆ ಅಲ್ಲಿ ಒಂದು ಮೋರಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂದರೆ ಮತ್ತೆ ಏನಾದರೂ ಮನೆ ನೀರು ಬಂದರೆ ಎಕ್ಸ್ಟ್ರಾ ಒಂದು ಚೇಂಬರ್ ಬಂದು ಅದು ಕನೆಕ್ಟ್ ಆಗಲಿ ಅಲ್ಲಿಗೆ ಅಂತ. ಆದರೆ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ, ಬನ್ನಿ ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲ್ ಸಮಸ್ಯೆ ಏನು ಗೊತ್ತಾ, ನೋಡಿ ಇದು ಹುಣಸಮಾಳಿ ಇದು ಭಾರತೀನಗರ ಓವರ್ ಬ್ರಿಡ್ಜು, ಇಲ್ಲಿಂದ ಹೋಗಿ ಇದು ಅದನ್ನು ಇಳ್ಕೊತಾರೆ ಜನ, ಓಕೆನಾ. ಇಲ್ಲೇನು ಕಾಣಿಸ್ತಾ ಇದೆ, ಇದು ರಾಜಕಾಲುವೆ. ಈ ಮೋರಿ ನೀರೇನಿದೆ ಅದು ಬಂದು ಇಲ್ಲಿ ರಾಜಕಾಲುವೆ ಮುಖಾಂತರ ಭಾರತೀನಗರಕ್ಕೆ ಹೋಗಬೇಕು, ಅಲ್ಲಿಂದ ಒಂದು ರಾಜಕಾಲುವೆ ಕನೆಕ್ಟ್ ಆಗುತ್ತೆ. ಆದರೆ ಇಲ್ಲಿ ಕೆಲ ಜನ ಮಾಡಿರೋಂಥ ಒಂದು ಕೆಲಸಕ್ಕೆ ಈ ರಾಜಕಾಲುವೆ ಒತ್ತುವರಿ ಆಗಿದೆ, ರಾಜಕಾಲುವೆನ ಮುಚ್ಚಾಕವ್ರೆ. ಈ ಮೋರಿ ನೀರು ರಾಜಕಾಲುವೆಗೆ ಬರ್ತಾಯಿಲ್ಲ. ರಾಜಕಾಲುವೆಗೆ ಬಂದೇ ಇಲ್ಲ ಅಂದರೆ ಮೋರಿ ನೀರು ಹೋಗಿ ಜಾಗ ಎಲ್ಲಿರುತ್ತೆ ನೋಡಿ. ಈ ಮೋರಿ ನೀರು ಇಲ್ಲಿಂದ ಬಂದು ಇಲ್ಲಿ ಕನೆಕ್ಟ್ ಆಗಿ ಈ ಒಂದು ಟನಲ್ ಏನಿದೆ, ಈ ಒಂದು ಟನಲ್ ಮುಖಾಂತರ ಭಾರತೀನಗರ ಊರೇನಿದೆ ಅದ್ರ ಒಳಗಡೆ ಹೋಗುತ್ತೆ ರಾಜಕಾಲುವೆ. ಆದರೆ ಮೋರಿ ನೀರು ಹೋಗೋಕ್ಕೆ ಜಾಗನೇ ಇಲ್ಲ. ಯಾಕಂದರೆ ನೋಡಿ ಎಲ್ಲ ಕಸ ತುಂಬಿಕೊಂಡು ಮರ ಬೆಳ್ಕೊಂಡು ಎಲ್ಲ ಮಣ್ಣು ತುಂಬಿಕ್ಕಿದ್ದಾರೆ. ಇದಕ್ಕೆ ನಮ್ಮ ಯಲಹಂಕ ತಹಸೀಲ್ದಾರನಿದ್ದಾರೆ, ಅವರು ಇದಕ್ಕೆ ನಾನು ಲಿಖಿತ ರೂಪದಲ್ಲೂ ನಾನು ಇವಾಗ ಒಂದು ಕಂಪ್ಲೇಂಟ್ನ ಕೊಡ್ತಾಯಿದ್ದೀನಿ, ಲಿಖಿತ ರೂಪದಲ್ಲೂ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಇದಕ್ಕೆ ಯಲಹಂಕ ತಹಸೀಲ್ದಾರ್ ಅವರು ದಯವಿಟ್ಟು ಯಾರು ಈ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳೇಬೇಕು. ಯಾಕಂದರೆ ಇದು ಒಂದೇ ಅಲ್ಲ, ನಮ್ಮ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ನಮ್ಮ ಜಾಲ ಹೋಬಳಿಯಲ್ಲಿ ಸುಮಾರು ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಇವರು ಬಿಲ್ಡಿಂಗ್ ಕಟ್ಟೋದು, ಜಾಗನ ಒತ್ತುವರಿ ಮಾಡಿಕೊಂಡು ನೀವು ಲೇಔಟ್ ಮಾಡಿದ್ರೆ ಅಥವಾ ಮನೆ ಕಟ್ಟಿದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ತಾರೆ. ಇದರಿಂದ ಜನರಿಗೆ ನೋಡಿ, ಇದು ನಿಮಗೆ ಲೈವ್ ಎಕ್ಸಾಂಪಲ್ಲು. ಏನಂತ, ರಾಜಕಾಲುವೆ ಒತ್ತುವರಿ ಮಾಡಿದ್ರೆ ನಮಗೇನಾಗುತ್ತೆ ಅಂತ ಹೇಳ್ತಿರಲ್ಲ, ನೋಡಿ ಇದೇ ಎಕ್ಸಾಂಪಲ್ ನೋಡಿ. ದಿನನಿತ್ಯ ಯಾರು ಓಡಾಡ್ತಾ ಇದ್ದಾರೆ ಅಂಥವ್ರಿಗೆ ಡೈಲಿ ಪ್ರಾಬ್ಲಮ್ ಆಗ್ತಾಯಿದೆ ಈ ಒಂದು ರಾಜಕಾಲುವೆ ಒತ್ತುವರಿ ಮಾಡೋದ್ರಿಂದ. ರಾಜಕಾಲುವೆ ಒತ್ತುವರಿ ಆಗಿಲ್ಲ ಅಂದಿದ್ರೆ ಆ ನೀರು ಬಂದು ಸೀದಾ ಹೋಗ್ಬಿಟ್ಟಿರೋದು, ಯಾರಿಗೂ ತೊಂದರೆ ಇರ್ತಾ ಇರಲ್ಲ. ಈಗ ದಿನನಿತ್ಯ ಯಾರು ಹೈವೇಯಿಂದ ಹುಣಸಮಾಳಿ ಕಡೆ ತಿರುಗ್ತೀರಾ ಎಲ್ಲರೂ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ಇದಕ್ಕೆ ಇಲ್ಲಿರೋಂಥ ಸ್ಥಳೀಯ ರಾಜಕೀಯ ನಾಯಕರು, ಹೋರಾಟಗಾರರು, ಇದಕ್ಕೆ ನೀವೇನು ಪ್ರತಿಕ್ರಿಯೆ ಕೊಡ್ತೀರಾ, ಇದಕ್ಕೆ ನೀವೇನು ಪ್ರಶ್ನೆ ಮಾಡ್ತೀರಾ, ಇದಕ್ಕೇನು ಹೋರಾಟ ಮಾಡ್ತೀರಾ ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಆದರೆ ದಯವಿಟ್ಟು ಜನರ ಜೀವನ ಜೊತೆ ಆಟಾಡಬೇಡಿ. ಯಾಕಂದರೆ ದಿನನಿತ್ಯ ಇದು ನೋಡಿ ಸಮಸ್ಯೆ, ನಾವು ಟೋಲರ್ ಮೇಲೆ ಆರೋಪ ಹಾಕ್ತೀವಿ, ಯಾರು ಇವ್ರು ಕೆಲಸದವ್ರು ಮಾಡಿಲ್ಲ ಪುರಸಭೆಯವ್ರು ಮಾಡಿಲ್ಲ ಅಂತೀವಿ. ಆದರೆ ಆ್ಯಕ್ಚುಲ್ ಪ್ರಾಬ್ಲಮ್ ಅಂತ ತಿಳ್ಕೊಬೇಕು ಅನ್ನೋದಕ್ಕೆ ಇದಕ್ಕೆ ಹೇಳೋದು. ದಯವಿಟ್ಟು ಇಲ್ಲಿರೋಂಥ ಲೋಕಲ್ ಹೆಡ್ಸು ಇದ್ರ ಮೇಲೆ ಧ್ವನಿ ಎತ್ತಬೇಕು. ಈ ಹೋರಾಟಗಾರರು ಏನಿದ್ದಾರೆ ಲೋಕಲಲ್ಲಿ, ನಮ್ಮ ಜಾಲ ಹೋಬಳಿಯಲ್ಲಿ, ಬ್ಯಾಂಗ್ಳೂರು ನಾರ್ತಲ್ಲಿ, ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನನ್ನ ನಂಬರ್ನ ನಿಮಗೆ ನಾನು ನನ್ನ ಏನೋ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನೀವೇ ಹೋರಾಟ ಮಾಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಬೇಕಾದ್ರೆ ಸುದ್ದಿ ಮಾಡಿಕೊಡ್ತೀನಿ. ಇದಕ್ಕೆ ಒಂದು ಪರಿಷ್ಕಾರ ಮಾಡಲೇಬೇಕು. ನಮ್ಮ ಜನಕ್ಕೆ ನಾವೇ ಸಮಸ್ಯೆ ನಾವು ಬಗೆಹರಿಸಿಲ್ಲ ಅಂದರೆ ಯಾರು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಎಲ್ಲ ಅವ್ರವ್ರ ಪಾಡ್ಗೆ ಅವರು ಒತ್ತುವರಿ ಮಾಡ್ಕೊತಾರೆ, ಅವ್ರವ್ರ ಪಾಡ್ಗೆ ಅವರು ಜಾಗ ಹಿಂಗೆ ಪಬ್ಲಿಕ್ಕಿಗೆ ಸಮಸ್ಯೆ ಆಗುತ್ತೆ. ನಿಮಗೆ ಇನ್ನೊಂದು, ಇವಾಗ NHAI ಅವರು ಹೊಸದಾಗಿ ಒಂದು ಮೋರಿ ಮಾಡ್ತಾರೆ, ಅದು ತೋರಿಸ್ತೀನಿ ಬನ್ನಿ. ನೋಡಿ ಇದು ರಾಜಕಾಲುವೆ ಭಾರತೀನಗರ ಅಂತ ಬರುತ್ತೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಹೊಸದಾಗಿ NHAI ಅವರಿಂದ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ರಾಜಕಾಲುವೆ. ಬನ್ನಿ ತೋರಿಸಿ ನೋಡಿ. ಇಲ್ಲಿ ಹೊಸದಾಗಿ ಏನು ಚೇಂಬರ್ ಮಾಡಿದ್ದಾರೆ ಅವರು, ಅಲ್ಲಿಂದ ನೀರು ಬರ್ತಾಯಿದೆ.
ಆದರೆ ಆ ಕಡೆ ಏನಿದೆ ಆ ಕಡೆಯಿಂದ ನೀರು ಬರ್ತಾ ಇಲ್ಲ. ಆಮೇಲೆ ಇದನ್ನು ನಾವು ಸುಮಾರು ಇದೇ ರೀತಿ ಹೋದರೆ ಇದೇ ರೀತಿ ರಾಜಕಾಲುವೆ ಮೇಲೆ ಹೋದರೆ ಅಲ್ಲಿ ಮುಂದೆ ಏನು ಜಾಗ ಬರುತ್ತೆ ಅಲ್ಲಿ ಒತ್ತುವರಿ ಆಗಿದೆ, ಅಲ್ಲಿ ನೀರು ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ. ಇದು ಆ್ಯಕ್ಚುಲ್ ಸಮಸ್ಯೆ. ಬನ್ನಿ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗೇನು ರಾಜಕಾಲುವೆ ಕಾಣಿಸ್ತಾ ಇದೆ ನಿಮಗೆ, ಈ ರಾಜಕಾಲುವೆ ಇರೋದು ಈ ರೀತಿಯಲ್ಲಿ. ಆದರೆ ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಮಾಡಿ ಇದನ್ನು ಮತ್ತೆ ಮೋರಿಗೆ ಕನೆಕ್ಟ್ ಮಾಡಿದ್ದಾರೆ. ಒಂದು ರಾಜಕಾಲುವೆಯಲ್ಲಿ ಬರೋಂಥ ನೀರು ಮೋರಿಯಲ್ಲಿ ಯಾವ ಥರ ಹೋಗುತ್ತೆ, ಆ ಮೋರಿ ಮತ್ತೆ ಸ್ಮಶಾನಕ್ಕೆ ಹೋಗುತ್ತೆ. ಇದು ಇವ್ರು ಮಾಡ್ತಾ ಇರ್ತಕ್ಕಂಥ ಅಕ್ರಮ. ಇಲ್ಲಿರೋಂಥ ಯಲಹಂಕ ತಹಸೀಲ್ದಾರ್ ಅವರು ದಯವಿಟ್ಟು ಇದ್ರ ಮೇಲೆ ಕ್ರಮ ತೊಗೊಳ್ಬೇಕು. ಇದನ್ನು ಒಂದು ಸರ್ವೆ ಮಾಡಿಸಿ ರಾಜಕಾಲುವೆ ಎಲ್ಲಿದೆ, ರಾಜಕಾಲುವೆ ಒತ್ತುವರಿ ಯಾರು ಮಾಡಿದೆ ಅವ್ರ ಮೇಲೆ ಕ್ರಮ ತೊಗೊಳ್ಲೇಬೇಕು. ನೋಡಿ ಇಲ್ಲಿಂದ ಹೋಗಿ ನೋಡಿ ಅಲ್ಲಿ ಮೋರಿ ಕನೆಕ್ಟ್ ಆಗ್ತಾ ಇದೆ, ಆ ಮೋರಿ ಮತ್ತೆ ಹೋಗಿ ಸ್ಮಶಾನಕ್ಕೆ ಕನೆಕ್ಟ್ ಆಗುತ್ತೆ. ಯಾರು ಸತ್ತ ಮೇಲೂ ನೆಮ್ಮದಿ ಇಲ್ಲ ಅವ್ರಿಗೆ. ಸತ್ತ ಮೇಲೂ ಮೋರಿ ನೀರು ಓವರ್ಫ್ಲೋ ಆಗಿ ಮಳೆ ಬಂದಾಗ ಮೋರಿ ನೀರೆಲ್ಲ ಎಲ್ಲ ಒಂದು ಸಮಾಧಿ ಮೇಲೆ, ಈ ಸ್ಮಶಾನದ ಮೇಲೆ, ಎಲ್ಲರ ಮೇಲೆ ಬಂದು ಅದು ನೀರು ತುಂಬಿಕೊಳ್ಳುತ್ತೆ. ಯಾರೋ ಒಬ್ಬರು ಸತ್ರು ನೆಮ್ಮದಿಯಾಗಿ ಇಲ್ಲಿ ಉಣಕ್ಕೆ ಜಾಗ ಇಲ್ಲ. ಇದು ಇಲ್ಲಿರುವಂಥ ಸಮಸ್ಯೆ. ನೋಡಿ ಒಂದೊಂದು ಸಮಸ್ಯೆನ ಕಂಡುಹಿಡಿಯೋಕ್ಕೆ ಹೋದಾಗ ಇನ್ನೊಂದು ಸಮಸ್ಯೆ, ಆ ಸಮಸ್ಯೆಗೆ ಒಂದು ರೀಸನ್ ಇರುತ್ತಲ್ಲ, ಅದು ಒಂದೊಂದೇ ಆಗ್ತಾ ದೊಡ್ಡದಾಗ್ತಾ ಇರುತ್ತೆ.